ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ತಿಳ್ಕೊಂಡ್ವಿ. ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಆ ಉದಾಹರಣೆ ಏನಪ್ಪ ಅಂತಂದರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಟ್ರಾವೆಲ್ ಮಾಡೋ ಥರ. ಬ್ಯಾಂಗ್ಳೂರಿಂದ ಗೋವಾ, ಬ್ಯಾಂಗ್ಳೂರು ಬಂದು ನಮ್ಮ ಈಗಿನ ಫೈನಾನ್ಷಿಯಲ್ ಸಿಚುವೇಶನು, ಗೋವಾ ಬಂದು ನಾವೊಂದು 10 years 20 years ಆದಮೇಲೆ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಹೆಂಗಿರಬೇಕು, ಅಂದರೆ ಎಷ್ಟು ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡಿ ಅಥವಾ ಗ್ರೋ ಮಾಡಿರಬೇಕು ನಮ್ಮ ವೆಲ್ತನ್ನು ಅನ್ನೋ ಒಂದು ಸಣ್ಣ ಎಕ್ಸಾಂಪಲ್ ನೋಡಿಕೊಂಡು, ಅದರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಏನಕ್ಕೆ ಹೂಡಿಕೆ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಹೂಡಿಕೆ ಮಾಡ್ಕೋಬೇಕು ಅಂತಂದರೆ ನಮಗೆ ಏನೆಲ್ಲ ವಿಷಯಗಳ ಅರಿವಿರಬೇಕು, ಅದನ್ನು ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಮ್ಯೂಚುವಲ್ ಫಂಡು ಹೆಂಗೆ ವರ್ಕ್ ಆಗುತ್ತೆ, ಯಾರೆಲ್ಲ ಅದರಲ್ಲಿ ಪ್ಲೇಯರ್ಸ್ ಇರ್ತಾರೆ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ, ಅಥವಾ ಒಂದು ಸಣ್ಣ ಕಾನ್ಸೆಪ್ಟ್ ಮೂಲಕ ತಿಳ್ಕೊಳ್ಳೋಣ. ನಾನೊಬ್ಬ ಇನ್ವೆಸ್ಟರ್. ನಾನು ಪ್ರತಿ ತಿಂಗಳು ಒಂದು 10,000 ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. SIP ಮಾಡ್ತಾ ಇದ್ದೀನಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಮ್ಯೂಚುವಲ್ ಫಂಡಲ್ಲಿ 2 ವಿಧಾನ ಇದ್ದಾವೆ, ಒಂದು SIP, ಇನ್ನೊಂದು ಲಂಪ್ಸಮ್. ನನ್ನ ಹತ್ರ ಒಂದು ಲಂಪ್ಸಮ್ ಅಮೌಂಟ್ ಇದೆ ಅಂತಂದರೆ ಅದನ್ನು ಕೂಡ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. SIP ಅಂತಂದರೆ ಪ್ರತಿ ತಿಂಗಳು ಅಥವಾ ಪ್ರತಿದಿನ ಚೀಟಿ ಕಟ್ತಾ ಹೋದಂಗೆ ಕಟ್ಕೊತಾ ಹೋಗೋದು. ನಾವು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಫಂಡು, ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ನಮಗೆ ಒಂದು 10 ಕಂಪ್ನಿಗಳು ಬೇರೆ ಬೇರೆ ತರಹದ ಮ್ಯೂಚುವಲ್ ಫಂಡ್ಗಳನ್ನ ಕೊಡ್ತಾ ಇರ್ತವೆ. SBI ಇರ್ಬೋದು, HDFC, ಕೆನರಾ, ಈ ಥರ ತುಂಬ ಕಂಪ್ನಿಗಳಿದ್ದಾವೆ. ಅದರಲ್ಲಿ ಒಂದೊಂದು ಕಂಪ್ನಿನೂ ಕೂಡ ಹಲವಾರು ಥರದ ಮ್ಯೂಚುವಲ್ ಫಂಡ್ಗಳನ್ನ ಹಲವಾರು ಥರ ಅಂತ ಅಂದ್ರೇನು, ಅದು ಲಾರ್ಜ್ ಕ್ಯಾಪ್ ಆಗ್ಬೋದು, ಮಿಡ್ ಕ್ಯಾಪ್ ಆಗ್ಬೋದು, ಸ್ಮಾಲ್ ಕ್ಯಾಪ್ ಆಗ್ಬೋದು, ಫ್ಲೆಕ್ಸಿ ಕ್ಯಾಪ್ ಆಗ್ಬೋದು, ಅಥವಾ ಮಲ್ಟಿ ಅಸೆಟ್ ಆಗ್ಬೋದು, ಮಲ್ಟಿ ಕ್ಯಾಪ್ ಆಗ್ಬೋದು. ಈ ಥರ ಹಲವಾರು ತರಹದ ಮ್ಯೂಚುವಲ್ ಫಂಡ್ಗಳನ್ನ ಒಂದೊಂದು ಈ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಕೂಡ, ಅಥವಾ AMC ಅಂತ ಕರಿತೀವಿ ನಾವು, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ, ಅವು ಪ್ರೊವೈಡ್ ಮಾಡ್ತಾ ಇರ್ತವೆ. ನಾನು ಒಬ್ಬ ಇನ್ವೆಸ್ಟರ್ ಹೇಗೆ SIP ಪ್ರತಿ ತಿಂಗಳು 10,000 ಮಾಡ್ಕೊಂಡು ಹೋಗ್ತೀನಿ, ಆ ಥರ ಹಲವಾರು ಜನ, ಲಕ್ಷಾಂತರ ಜನ ಅಥವಾ ಕೋಟ್ಯಾಂತರ ಜನ ಅವರಿಗೆ ಯಾವ ಒಂದು ಫಂಡು ಸೂಕ್ತನೋ, ಯಾವ AMC ಸೂಕ್ತನೋ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಮಂತ್ಲಿ ಕಟ್ತಾ ಹೋಗ್ತಾರೆ. 10,000 ಸೇರಿ ಅವ್ರ ಹತ್ರ 5,000 ಕೋಟಿ, 10,000 ಕೋಟಿ, ಈ ಥರ ಒಂದು ಲಾರ್ಜ್ ಫಂಡು ಬಿಲ್ಡಪ್ ಆಗುತ್ತೆ ಆ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ, ಪರ್ಟಿಕ್ಯುಲರ್ಲಿ ಆ ಒಂದು ಮ್ಯೂಚುವಲ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಗೆ. ಇದರಲ್ಲಿ ಆ ಒಂದು AMCಯಲ್ಲಿ ಅಥವಾ ಫಂಡ್ ಹೌಸಲ್ಲಿ ಒಬ್ಬರು ಫಂಡ್ ಮ್ಯಾನೇಜರ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಈ ಥರ ಕಲೆಕ್ಟ್ ಆದ ಅಮೌಂಟ್ನ ಪ್ರತಿ ತಿಂಗಳು ಏನು ಕಲೆಕ್ಟ್ ಆಗುತ್ತೆ ಅದನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಹೇಗೆ ಡೈವರ್ಸಿಫಿಕೇಷನ್ ಮಾಡಬೇಕು, ಯಾವ್ಯಾವ ಅಸೆಟ್ಗಳಲ್ಲಿ, ಅದು ಬರೀ ಸ್ಟಾಕ್ ಮಾರ್ಕೆಟ್ಗೆ ಹೋಗಲ್ಲ, ಅಂದರೆ ಈಕ್ವಿಟಿ ಅಂದರೆ ಶೇರ್ಸು, ಕಂಪ್ನಿ ಶೇರ್ಸು, ಬರೀ ಅದೊಂದಕ್ಕೆ ಹೋಗಲ್ಲ. ಹಲವಾರು ಬೇರೆ ಬೇರೆ ಟೂಲ್ಸ್ ಇದೆ, ಫೈನಾನ್ಷಿಯಲ್ ಟೂಲ್ಸು. ಅದು ಗೌರ್ಮೆಂಟ್ ಬಾಂಡ್ಸ್ ಹೋಗ್ಬೋದು, ಅಥವಾ ಕಂಪ್ನಿಗಳಿಗೆ ಸಾಲ ಕೊಟ್ಟಿರೋದ್ರಲ್ಲಿ ಸಾಲ ಪತ್ರಗಳ ಮೇಲೆ ಇಂಟ್ರೆಸ್ಟ್ ರೇಟ್ ಮೇಲೆ ಇನ್ವೆಸ್ಟ್ ಮಾಡಿರೋದಿರ್ಬೋದು, ಅದನ್ನ ಡೆಟ್ ಫಂಡ್ಸ್ ಅಂತ ಕರಿತೀವಿ, ಅಥವಾ ಗೋಲ್ಡು, ಸಿಲ್ವರ್ ಅಂತಹ ಪ್ರೀಷಿಯಸ್ ಮೆಟೀರಿಯಲ್ಸ್ ಇರ್ಬೋದು. ಆ ಥರ ಇರೋ ಫಂಡನ್ನು ಅವರು ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಡೈವರ್ಸಿಫೈ ಮಾಡಿ, ಮತ್ತು ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಹೀಗೆ ಈಗ ನಾವು ಹಾಕಿದ ದುಡ್ಡನ್ನು ಅವರು ಮ್ಯಾನೇಜ್ ಮಾಡಿ ಬಂದಂತಹ ಪ್ರಾಫಿಟಲ್ಲಿ ಅದು ನಮಗೂ ರೀಚ್ ಆಗಬೇಕಂದ್ರೆ ಅವ್ರು ಕೆಲಸ ಮಾಡಿರ್ತಾರಲ್ಲ, ಅದನ್ನು ಮುರ್ಕೊಂಡು ಅದನ್ನೇ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿತೀವಿ. ಆ ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ಎಕ್ಸ್ಪೆನ್ಸಸ್ನ ಮುರ್ಕೊಂಡು ಉಳಿದಿದ್ದನ್ನು ಪ್ರಾಫಿಟಾಗಿ ನಮಗೆ ಅಂದರೆ ಇನ್ವೆಸ್ಟರ್ಸ್ಗೆ ತಲುಪಿಸ್ತಾರೆ. ಇದು ಡೈರೆಕ್ಟಾಗಿ ನಾವು ಶೇರ್ಸ್ನ ತೊಗೊಂಡು ಅದರ ಏಳು ಬೀಳುಗಳನ್ನ ನಾವೇ ಮ್ಯಾನೇಜ್ ಮಾಡೋದಕ್ಕಿಂತ ಮ್ಯೂಚುವಲ್ ಫಂಡಲ್ಲಿ ಹಾಕಿ ಒಂದು ರಿಟರ್ನ್ಸನ್ನು ನೋಡೋ ಬಗ್ಗೆ ಅವರು ಅದರಲ್ಲಿ ಎಕ್ಸ್ಪರ್ಟ್ಸ್ ಇರೋದ್ರಿಂದ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಒಳ್ಳೆ ಫಂಡ್ಸ್ನ ಆಯ್ಕೆ ಮಾಡಿಕೊಂಡು ಪ್ರೊಸೀಡ್ ಮಾಡಿದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ 5 ವರ್ಷ 10 ವರ್ಷದಲ್ಲಿ ಅವರ ಎಕ್ಸ್ಪರ್ಟೈಸಿಂದ ನಮಗೆ ಒಳ್ಳೆಯ ಲಾಭ ಬರುತ್ತೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಎಕ್ಸ್ಪೆನ್ಸಸ್ಸನ್ನು ಭರಿಸಬೇಕಾಗುತ್ತೆ, ಅವ್ರ ಚಾರ್ಜಸ್ನ ಅದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಲಾಭವನ್ನು ತಲುಪಿಸ್ತಾರೆ. ಸೊ ಇದರಲ್ಲಿ ಇನ್ವೆಸ್ಟರ್ ಬರ್ತಾರೆ, ಮತ್ತು ಫಂಡ್ ಹೌಸ್ ಬರುತ್ತೆ, ಅದನ್ನು AMC ಅಂತಲೂ ಕರಿತೀವಿ. ಫಂಡ್ ಮ್ಯಾನೇಜರ್ ಇರ್ತಾರೆ ಆ ಫಂಡ್ ಹೌಸಲ್ಲಿ. ಈ ಫಂಡ್ ಹೌಸ್ ಅಥವಾ AMC ಬಂದು ಸೆಬಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ವರ್ಕ್ ಆಗ್ತಿರುತ್ತೆ. ಅವರು ಲಾರ್ಜ್ ಕ್ಯಾಪ್ಗೆ ಇನ್ವೆಸ್ಟ್ ಮಾಡಿಸ್ಕೊಂಡು ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡೋ ಥರ ಇಲ್ಲ. ಲಾರ್ಜ್ ಕ್ಯಾಪಿನ ಕಂಪ್ನಿಗಳನ್ನ, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಏನಿರುತ್ತೆ, ನಾನು ಸಪೋಸ್ 10,000 ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಹಾಕಿರ್ತೀನಿ, ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ಕಡಿಮೆ ಪ್ರಾಫಿಟ್ ಬಂದರೂ ಪರವಾಗಿಲ್ಲ. ಯಾಕೆಂದರೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಆನೆಗಳ ಥರ ಅವು ನಿಧಾನಕ್ಕೆ ನಡೀತಾ ಇರ್ತವೆ, ಜಾಸ್ತಿ ಏಳು ಬೀಳುಗಳಿರಲ್ಲ. ಅದನ್ನು ಹೇಗೆ ಡಿವೈಡ್ ಮಾಡಿದರೆ ಲಾರ್ಜ್ ಕ್ಯಾಪ್ ಅಂತ ಏನಕ್ಕೆ ಕನ್ಸಿಡರ್ ಮಾಡ್ತಾರೆ ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸೊ ನಂತರ ಲಾರ್ಜ್ ಕ್ಯಾಪ್ ಕಂಪ್ನಿಗೆ ಅಂತ ಅವರು ದುಡ್ಡನ್ನು ಇಸ್ಕೊಂಡು ಬೇರೆ ಸ್ಮಾಲ್ ಕ್ಯಾಪ್ಗೋ ಇನ್ನೊಂದಕ್ಕೂ ಹಾಕೋಂಗಿಲ್ಲ. ಅದಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ, ಅದರ ಪ್ರಕಾರನೇ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಕ್ವಿಕ್ ವ್ಯೂ ಆಫ್ ಮ್ಯೂಚುವಲ್ ಫಂಡ್ಸು ಹೇಗೆ ವರ್ಕ್ ಆಗುತ್ತೆ ಅಂತ.